ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೊತೆ ಜೈಲು ಸೇರಿರುವಂತಹ ಪವಿತ್ರ ಗೌಡ ಅವರ ವಿಚಾರಣೆ ಸದ್ಯಕ್ಕೆ ಆ ಪ್ರಕರಣ ಕುರಿತು ವಿಚಾರಣೆಗೆ ಯಾವ ಹಂತದಲ್ಲಿದೆ, ಜಾಮೀನು ವಿಚಾರವಾಗಿ ಏನೇನು ಪ್ರಯತ್ನಗಳು ಆಗ್ತಿದ್ದಾವೆ ಅನ್ನೋದನ್ನ ಮಾತಾಡಿಸೋದಕ್ಕೆ ಜೊತೆಗೆ ಒಂದಷ್ಟು ಅಪ್ಡೇಟ್ಗಳು ಇತ್ತೀಚೆಗೆ ಆಗಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ ಕುರಿತು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಅವರ ಪರ ವಕೀಲರು ಆದಂತಹ ಬಾಲನ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈಗಾಗಲೇ ಒಂದು ವರ್ಷದೊಳಗಡೆ ಆ ಒಂದು ಗಡುವು ಕೊಟ್ಟಾಗಿದೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಏನು ಅಪ್ಡೇಟ್ ಸದ್ಯಕ್ಕೆ ಡೆವಲಪ್ಮೆಂಟ್ ಇರಬಹುದು? ಡೆವಲಪ್ಮೆಂಟು ಮೊದಲು ಹೈಕೋರ್ಟಲ್ಲಿ ಬೇಲ್ ಸಿಕ್ತು, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು. ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಎಷ್ಟು ತುರ್ತಾಗಿ ಅದನ್ನು ಮುಗಿಸ್ಬೇಕು, ಕೇಸು ವಿಚಾರಣೆ ಮುಗಿಸ್ಬೇಕಂದು ಆದೇಶ ಆಯಿತು. 8 ತಿಂಗಳಾದ ಮೇಲೆ ಒಂದು 10 ವಿಟ್ನೆಸ್ಗಳನ್ನ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನು ಆಗಿದೆ. ಚಾರ್ಜ್ ಶೀಟ್ ಪ್ರಕಾರ 233 ಸಾಕ್ಷಿಗಳು, ಟೋಟಲಾಗಿ 272 ಸಾಕ್ಷಿಗಳು. 7 ತಿಂಗಳಿಗೆ 10 ಸಾಕ್ಷಿ ಅಂದರೆ 272 ಸಾಕ್ಷಿಗಳಿಗೆ ಎಷ್ಟು ತಿಂಗಳಾಗ್ಬೋದು, ಎಷ್ಟು ವರ್ಷ ಆಗ್ಬೋದು. ಸೊ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಾಗ ಸುಪ್ರೀಂ ಕೋರ್ಟ್ನವರು ಕೇಸಿನ ಜಾತಕವನ್ನೇ ಬರೆದುಬಿಟ್ರು. ತದನಂತರ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆದಮೇಲೆ ಮತ್ತು ಟ್ರಯಲ್ ಕೋರ್ಟ್ ವಿಚಾರಣೆ ಮಾಡುವ ಕೋರ್ಟ್ಗಳಲ್ಲಿ ಬೇಲ್ ಸಿಗೋದು ಸಾಧ್ಯವೇ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದಮೇಲೆ ಹೈಕೋರ್ಟಲ್ಲಿ ಬೇಲ್ ಸಿಗೋದು ಕಷ್ಟ ಇದೆ, ಸಿಗೋದಿಲ್ಲ. ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಅದಕ್ಕೋಸ್ಕರನೇ ದರ್ಶನ್ ಅವರ ಲಾಯರ್ಸು ಎಲ್ಲ ಸೇರಿ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಬೇಕು. ಯಾಕೆ ಅಂದರೆ ಡಿಲೇ ಇನ್ ಟ್ರಯಲ್. ನನಗೆ ಬೆಂಗಳೂರಲ್ಲಿ ಬೇರೆ ಕೈದಿಗಳಿಗೆ ಏನು ಸವಲತ್ತು ಸಿಗುತ್ತೋ ಅದನ್ನು ನನಗೆ ಕೊಡ್ತಾಯಿಲ್ಲ. ನನ್ನನ್ನು ಕ್ವಾರಂಟೈನ್ ವಾರ್ಡಲ್ಲಿ ಹಾಕಿದ್ದಾರೆ. ಅದರಿಂದ ಬೇಲ್ ಕೊಡಬೇಕೆಂದು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಅವರು ಬೇಲಿಲ್ಲ. ನೀವು ಎಷ್ಟು ವಿಟ್ನೆಸ್ಗಳನ್ನ ವಿಚಾರಣೆ ಮಾಡ್ತೀರ ಅಂದರೆ ಅದಕ್ಕೆ ಕರ್ನಾಟಕ ಸ್ಟೇಟ್ ಪರ ಹಾಜರಾಗುವ ವಕೀಲರು ಡೆಸಿಗ್ನೇಟೆಡ್ ಸೀನಿಯರ್ ರುದ್ರರವರು ವರ್ಷಕ್ಕೆ 60 ವಿಟ್ನೆಸ್ಸು ನಾವು ಎಕ್ಸಾಮಿನ್ ಮಾಡ್ತೀವಿ ಅಂತ ಹೇಳಿದರು. ಇದೆಲ್ಲ ಆದಮೇಲೆ 1 ವರ್ಷ ನೋಡೋಣ, ಎಷ್ಟು ಟ್ರಯಲ್ ನಡೀತೆ ನೋಡೋಣ. 1 ವರ್ಷ ಆದಮೇಲೆ ಅದು ತುರ್ತಾಗಿ ಎಕ್ಸ್ಪೀಡಿಯಸ್ಲಿ ವಿಚಾರಣೆ ನಡೆದಿಲ್ಲ ಅಂದರೆ ನೀವು ಅಲ್ಲೇ ಬೇಲ್ ಪಿಟಿಷನ್ ಹಾಕ್ಕೊಳ್ಳಿ ಅಂದು, ಎಲ್ಲಿ ಬೆಂಗಳೂರಲ್ಲೇ. ಸೊ ಅದು ಕೇಸು. ಈಗ ವಾರಕ್ಕೆ 2 ದಿವಸ ಮಾತ್ರ ಟ್ರಯಲ್ ನಡೀತಾ ಇದೆ. ಅದು ಇನ್ಚಾರ್ಜ್ ಕೋರ್ಟು, ರೆಗ್ಯುಲರ್ ಕೋರ್ಟ್ ಅಲ್ಲ. 57ನೇ ಕೋರ್ಟಲ್ಲಿ ರೆಗ್ಯುಲರ್ ಕೋರ್ಟು, ಈಗ ಇನ್ಚಾರ್ಜ್ ಕೋರ್ಟು. 1ನೇ ತಾರೀಕಿಗೆ ಹೊಸ ಜಡ್ಜ್ ಬರ್ತಾರೆ, ಮಹಿಳೆ ಜಡ್ಜು ಸಾಹೇಬರು ಬರ್ತಾರೆ. ಅಲ್ಲಿ ಶುರುವಾಗುತ್ತೆ. ಅದೇನು ಡೇ ಟು ಡೇ ಅಂದರೆ ವಾರಕ್ಕೆ 6 ದಿವಸನೇ ಏನು ಪೋಸ್ಟಿಂಗ್ ಆಗೋದಿಲ್ಲ. ಆ ಕೋರ್ಟಲ್ಲಿ ರೆಗ್ಯುಲರ್ ವರ್ಕ್ ಇರುತ್ತೆ. ಆ ವರ್ಕ್ ಬಿಟ್ಟು ಈ ಕೇಸು 2 ದಿವಸನೇ ಈಗ ಆಗ್ತಾಯಿದ್ದಾರೆ. 3 ದಿವಸ 4 ದಿವಸ ಆಗ್ತಾರೆ. ಏನು ಮಾಡ್ತಾರೆ ನೋಡಬೇಕು. ಒಟ್ಟಾರೆ ಸರ್ವೋಚ್ಚ ನ್ಯಾಯಾಲಯದಿಂದ ಒಂದು ಡೈರೆಕ್ಷನ್ ಬಂದಿದೆ. ಈ ಕೇಸನ್ನು ಎಷ್ಟು ಬೇಗ ವಿಚಾರಣೆ ಮುಗಿಸ್ಬೇಕು ಅಷ್ಟು ಬೇಗ ವಿಚಾರಣೆ ಮಾಡಿ ಕೇಸನ್ನು ಕಂಪ್ಲೀಟ್ ಮಾಡಬೇಕಂದು ಕೊಟ್ಟಿದ್ದಾರೆ. ಅದು ಸಾಧ್ಯ ಇದೆ ಅಂದರೆ ನನ್ನ ಪ್ರಕಾರ ಸಾಧ್ಯ ಇಲ್ಲ.